7th ಸ್ಟ್ಯಾಂಡರ್ಡ್ ಸೋಷಿಯಲ್ ಹಿಸ್ಟ್ರಿ ಚಾಪ್ಟರ್ 2 ಬಹಮನಿ ಆದಿಲ್ ಶಾಸ್. ನೋಡಿ, ಈ ಚಾಪ್ಟರಲ್ಲಿ ನಾವು ಬಹಮನಿ ಸುಲ್ತಾನೇಟ್ ಬಗ್ಗೆ ಅಥವಾ ಬಹಮನಿ ಸುಲ್ತಾನ್ಸ್ ಬಗ್ಗೆ ನಾವು ನೋಡ್ತೀವಿ. ನೋಡಿ, ಇದಕ್ಕೂ ಮೊದಲು ಪ್ರೀವಿಯಸ್ ಲೆಸನಲ್ಲಿ ನಿಮಗೆ ವಿಜಯನಗರ ಎಂಪೈರ್ ಆ ಒಂದು ಚಾಪ್ಟರ್ ಇತ್ತು. ನೋಡಿ, ವಿಜಯನಗರ ಎಂಪೈರು ಮತ್ತು ಬಹಮನಿ ಎಂಪೈರ್ ಅಥವಾ ಬಹಮನಿ ಸುಲ್ತಾನೇಟ್ ಎರಡೂ ಎಸ್ಟಾಬ್ಲಿಷ್ ಆಗಿದ್ದು ಆಲ್ಮೋಸ್ಟ್ ಆಲ್ ಸೇಮ್ ಟೈಮಲ್ಲಿ. ಈಗ ಇಂಟ್ರಡಕ್ಷನ್ ನೋಡೋಣ ಮೊದಲು. ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ, ವಿಜಯನಗರ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1336 CE. ನೋಡಿ, ಕರ್ನಾಟಕ ಹಿಸ್ಟ್ರಿಯಲ್ಲಿ ವಿಜಯನಗರ ಎಂಪೈರ್ ಎಸ್ಟಾಬ್ಲಿಷ್ ಆಗಿದ್ದು 1336ರಲ್ಲಿ. ಹಾಗೆಯೇ 3rd August 1347ನಲ್ಲಿ, ಅಂದರೆ ಒಂದು 11 ವರ್ಷ ಆದಮೇಲೆ ಫಸ್ಟ್ ಮುಸ್ಲಿಂ ಡೈನೆಸ್ಟಿ ಬಹಮನಿ ಎಂಪೈರ್ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ ಸೌತ್ ಇಂಡಿಯಾದಲ್ಲಿ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ವಾಸ್ ದಿ ಫೌಂಡರ್ ಆಫ್ ದಿಸ್ ಎಂಪೈರ್. ಈ ಒಂದು ಎಂಪೈರ್ನ ಫೌಂಡರ್ ಯಾರು ಅಂದರೆ ಸ್ಟಾರ್ಟ್ ಮಾಡಿದ್ದು ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂತ. ಅದಕ್ಕೆ ಬಹಮನಿ ಅಂತಂದ್ಬಿಟ್ಟು ಆ ಒಂದು ಡೈನೆಸ್ಟಿಗೆ ಕರೀತಾರೆ. ಬ್ಯಾಟಲ್ಸ್ ವೇರ್ ಟೇಕಿಂಗ್ ಪ್ಲೇಸ್ ಕಂಟಿನ್ಯೂಸ್ಲಿ ಬಿಟ್ವೀನ್ ಬಹಮನಿ ಸುಲ್ತಾನ್ಸ್ ಆ್ಯಂಡ್ ವಿಜಯನಗರ್ ಕಿಂಗ್ಸ್. ನೋಡಿ, ವಿಜಯನಗರ್ಗೂ ಮತ್ತು ಬಹಮನಿ ಸುಲ್ತಾನೇಟ್ಗೂ ಮಧ್ಯದಲ್ಲಿ ಎಷ್ಟೊಂದು ಯುದ್ಧಗಳು ಅಥವಾ ಚಿಕ್ಕ ಚಿಕ್ಕ ಯುದ್ಧಗಳು ನಡೀತಾನೆ ಇರುತ್ತೆ. ಇನ್ನರ್ ಕಾನ್ಫ್ಲಿಕ್ಟ್ಸ್ ರೋಸ್ ಇನ್ ದಿ ಡೈನೆಸ್ಟಿ ಆ್ಯಂಡ್ ಬೈ 1527 CE 5 ಶಾ ಡೈನೆಸ್ಟೀಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ನೋಡಿ, 1527ವರೆಗೂ 1347ಇಂದ 1527ವರೆಗೂ ಈ ಡೈನೆಸ್ಟಿ ಇರುತ್ತೆ. 1527 ಆದಮೇಲೆ ಏನಾಗುತ್ತೆ, ಈ ಡೈನೆಸ್ಟಿ ಅಥವಾ ಈ ಎಂಪೈರ್ ಏನಿರುತ್ತೆ ಇದು 5 ಭಾಗ ಆಗಿಬಿಡುತ್ತೆ. ನಾನು ಪ್ರೀವಿಯಸ್ಲಿ ವಿಡಿಯೋಲಿ ನಿಮ್ಗೆ ಹೇಳಿದ್ನಲ್ವ, ಬಹಮನಿ ಸುಲ್ತಾನೇಟ್ 5 ಭಾಗ ಆಗಿಬಿಟ್ಟು ಆದಿಲ್ ಶಾಹೀಸ್ ಅಂತ ಆಗ್ತಾರೆ, ಮತ್ತು ಬೀದರ್ ಶಾಹೀಸು, ಈ ರೀತಿ ಸುಮಾರು 5 ಭಾಗ ಆಗುತ್ತೆ ಅಂತ ಹೇಳಿದ್ನಲ್ಲ. ಆ ರೀತಿ ಇಲ್ಲೂ ಕೂಡ ಅದೇ ಲೆಸನ್ದೇ ಕಂಟಿನ್ಯೂಯೇಷನ್ ಪಾರ್ಟ್ ಇದು. ಸೇಮ್ ಒಂದೇ ಟೈಮಲ್ಲಿ ನಡೆದಿರೋ ಅಂಥದ್ದು. ವಿಜಯನಗರ ಎಂಪೈರು ಸೇಮ್ ಟೈಮಲ್ಲಿ ಅಸ್ತಿತ್ವದಲ್ಲಿತ್ತು ಮತ್ತು ಸುಲ್ತಾನೇಟ್ ಕೂಡ ಅದೇ ಟೈಮಲ್ಲಿ ಅಸ್ತಿತ್ವದಲ್ಲಿತ್ತು. 1527 ಅಷ್ಟರಲ್ಲಿ ಇದು 5 ಭಾಗ ಆಗಿ ಡಿವೈಡ್ ಆಗುತ್ತೆ. ಅಮಾಂಗ್ ದೆಮ್ ಆದಿಲ್ ಶಾಹೀಸ್ ಆಫ್ ವಿಜಯಪುರ ವೇರ್ ಪ್ರಾಮಿನೆಂಟ್. ಇದರಲ್ಲಿ ಆದಿಲ್ ಶಾಹೀಸ್ ಅಂತ ಇರ್ತಾರೆ, ಅವರು ವಿಜಯಪುರದಿಂದ ರೂಲ್ ಮಾಡ್ತಾ ಇರ್ತಾರೆ, ಅವರು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮೇನ್ ಅಚೀವ್ಮೆಂಟ್ಸ್ ಆಫ್ ಸುಲ್ತಾನೇಟ್ಸ್ ಆಫ್ ದಿಸ್ ಡೈನೆಸ್ಟಿ ಆರ್ ಡಿಸ್ಕಸ್ಡ್ ಇನ್ ದಿಸ್ ಲೆಸನ್. ಈ ಲೆಸನ್ನಲ್ಲಿ ನಾವು ಆ ಸುಲ್ತಾನೇಟ್ ಬಗ್ಗೆ ನೋಡೋಣ. ದಿ ಆಲ್ಸೋ ಗೇವ್ ಪ್ರಾಮಿನೆನ್ಸ್ ಟು ಲಿಟ್ರೇಚರ್ ಆ್ಯಂಡ್ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್. ಲಿಟ್ರೇಚರ್, ಆರ್ಟ್, ಸ್ಕಲ್ಪ್ಚರ್ ಇದೆಲ್ಲದಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ದಿ ಅಚೀವ್ಮೆಂಟ್ಸ್ ಆಫ್ ಸುಲ್ತಾನ್ ಫಿರೋಜ್ ಶಾ ಆ್ಯಂಡ್ ಫೇಮಸ್ ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಗವಾನ್ ಆರ್ ಡಿಸ್ಕಸ್ಡ್ ಇನ್ ದಿಸ್ ಲೆಸನ್. ನೋಡಿ, ಸುಲ್ತಾನ್ ಫಿರೋಜ್ ಶಾ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಈ ಲೆಸನ್ನಲ್ಲಿ. ಮತ್ತು ಇನ್ನೊಬ್ಬರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಮೊಹಮ್ಮದ್ ಗವಾನ್ ಅಂತ, ತುಂಬ ಫೇಮಸ್ ಆಗಿರ್ತಾರೆ ಇವರು. ಅವ್ರ ಬಗ್ಗೆ ಕೂಡ ನಾವು ನೋಡ್ಬೋದು. ಅವ್ರ ಲೈಫ್ ಹಿಸ್ಟ್ರಿ ಏನು, ಅವ್ರನ್ನ ಯಾವ ರೀತಿ ಅವ್ರಿಗೆ ಮೋಸ ಮಾಡಿದ್ರು ಗೊತ್ತಿರೋರೆ, ಅದ್ರ ಬಗ್ಗೆ ನೋಡೋಣ. ಅವ್ರಿಗೆ ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ಶಿಕ್ಷೆ ಕೊಡಿಸಿರ್ತಾರೆ ಅವ್ರಿಗೆ. ವಿತ್ ದಿಸ್ ಬಹಮನಿ ಸ್ಟೇಟ್ಸ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಆರ್ ಆಲ್ಸೋ ಡಿಸ್ಕಸ್ಡ್. ಬಹಮನಿ ಸ್ಟೇಟ್ಸ್ ಏನೇನು ಕಾಂಟ್ರಿಬ್ಯೂಷನ್ಸ್ ಕೊಡ್ತು ಅದ್ರ ಬಗ್ಗೆ ಕೂಡ ನಾವು ನೋಡೋಣ. ಈಗ ಕಾಂಪಿಟೆನ್ಸೀಸ್ ಏನು ಅಂತ ಅಂದರೆ ಏನೇನಿದೆ ಈ ಲೆಸನಲ್ಲಿ. ಟು ನೋ ಕಾಂಟ್ರಿಬ್ಯೂಷನ್ಸ್ ಆಫ್ ಫಿರೋಜ್ ಶಾ ಆ್ಯಂಡ್ ಮೊಹಮ್ಮದ್ ಗವಾನ್ ಆಲ್ರೆಡಿ ಹೇಳಿದ್ದೀನಿ. ಟು ರೆಕಗ್ನೈಸ್ ದಿ ಕಾಂಟ್ರಿಬ್ಯೂಷನ್ ಇನ್ ದಿ ಫೀಲ್ಡ್ ಆಫ್ ಲಿಟ್ರೇಚರ್, ಆರ್ಟ್ಸ್ ಆ್ಯಂಡ್ ಸ್ಕಲ್ಪ್ಚರ್ ಬೈ ಬಹಮನಿ ಸುಲ್ತಾನ್ಸ್. ಅಂದರೆ ಇವರು ಲಿಟ್ರೇಚರ್, ಆರ್ಟ್ಗೆ ಇದಕ್ಕೆಲ್ಲ ಯಾವ ರೀತಿ ಕಾಂಟ್ರಿಬ್ಯೂಷನ್ಸ್ ಕೊಟ್ಟರು ಅದು. ಮತ್ತು ಟು ಮಾರ್ಕ್ ದಿ ಇಂಪಾರ್ಟೆಂಟ್ ಪ್ಲೇಸಸ್ ಆಫ್ ಬಹಮನಿ ಸುಲ್ತಾನ್ಸ್ ಆನ್ ಮ್ಯಾಪ್. ಅಂದರೆ ಬಹಮನಿ ಸುಲ್ತಾನೇಟ್ ರೂಲ್ ಮಾಡ್ತಿದ್ದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಪ್ಲೇಸಸ್ ಇತ್ತು ಅದನ್ನೆಲ್ಲ ಮಾರ್ಕಿಂಗ್ಸ್ ಮಾಡೋವಂಥದ್ದು. ಟು ನೋ ದಿ ಇಂಪಾರ್ಟೆಂಟ್ ಸುಲ್ತಾನ್ಸ್ ಅಮಾಂಗ್ ವಿಜಯಪುರ ಆದಿಲ್ ಶಾಸ್. ಅಂದರೆ ಯಾರ್ಯಾರು ಮೇನ್ ರಾಜರಿದ್ದರು, ಎಲ್ಲ ರಾಜರ ಬಗ್ಗೆ ನಾವು ನೋಡೋಕ್ಕಾಗಲ್ಲ, ಮೇನ್ ರಾಜರ ಬಗ್ಗೆ ನೋಡೋಣ ವಿಜಯಪುರ ಆದಿಲ್ ಶಾಸಲ್ಲಿ. ಟು ನೋ ಆರ್ಟ್, ಲಿಟ್ರೇಚರ್ ಆ್ಯಂಡ್ ಸ್ಕಲ್ಪ್ಚರ್ ಆಫ್ ದಿಸ್ ಪೀರಿಯಡ್. ಆ ಟೈಮಲ್ಲಿ ಯಾವ ರೀತಿ ಕೆತ್ತನೆಗಳಿತ್ತು, ಯಾವ ಥರ ಬುಕ್ಸ್ ಬರೀತಾಯಿದ್ರು, ಲಿಟ್ರೇಚರ್ ಯಾವ ಥರ ಇತ್ತು, ಅದ್ರ ಬಗ್ಗೆ ಕೂಡ ನಾವು ನೋಡ್ಬೋದು. ಈಗ ಇಂಟ್ರೊಡಕ್ಷನ್ ಆಯಿತು, ಏನೇನು ಕಲಿತೀವಿ ಅಂತ ತಿಳ್ಕೊಂಡ್ವಿ. ಈಗ ಲೆಸನ್ ಪಾರ್ಟಿಗೆ ಬರೋಣ. ವೆನ್ ವಿಜಯನಗರ ಎಂಪೈರ್ ವಾಸ್ ಫೌಂಡೆಡ್ ಇನ್ ದಿ ನಾರ್ತನ್ ಪಾರ್ಟ್ ಆಫ್ ಇಟ್, ಬಹಮನಿ ಎಂಪೈರ್ ವಾಸ್ ಆಲ್ಸೋ ಫೌಂಡೆಡ್ ಇನ್ 1347 CE. ನೋಡಿ, ವಿಜಯನಗರ ಎಂಪೈರ್ ಯಾವಾಗ ಫೌಂಡ್ ಆಗುತ್ತೆ, ಅದಾಗಿ ಒಂದು 11 ವರ್ಷಕ್ಕೆ 1347 ಅಷ್ಟರಲ್ಲಿ ಅದ್ರ ನಾರ್ತ್ ಪಾರ್ಟ್ಗೆ ಅಂದರೆ ಉತ್ತರಕ್ಕೆ ಒಂದು ಬಹಮನಿ ಎಂಪೈರ್ ಅನ್ನೋದು ಕೂಡ ಒಂದು ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಫೌಂಡರ್ ವಾಸ್ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಅವ್ರ ಹೆಸರು ಆಲ್ರೆಡಿ ಹೇಳಿದ್ದೀನಿ. ಬಹಮನ್ ಶಾ ವಾಸ್ ವರ್ಕಿಂಗ್ ಇನ್ ದಿ ಆರ್ಮಿ ಆಫ್ ಡೆಲ್ಲಿ ಸುಲ್ತಾನ್ ಮೊಹಮ್ಮದ್ ಬಿನ್ ತುಗ್ಲಕ್. ನೋಡಿರಿ, ಬಹಮನ್ ಶಾ ಏನು ಮಾಡ್ತಾ ಇರ್ತಾನೆ, ಡೆಲ್ಲಿ ಸುಲ್ತಾನ್ ಮೊಹಮ್ಮದ್ ಬಿನ್ ತುಗ್ಲಕ್ ಇರ್ತಾನೆ, ಅವನ ಅಂಡರಲ್ಲಿ ಇವ್ರು ಕೆಲಸ ಮಾಡ್ತಾರೆ. ಮೊಹಮ್ಮದ್ ಬಿನ್ ತುಗ್ಲಕ್ ಅದೆಲ್ಲ ಬಂದು 9th ಸ್ಟ್ಯಾಂಡರ್ಡಲ್ಲಿ ಬರುತ್ತೆ. ಅವಾಗ ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೋದು, ಯಾರಿತ್ತು ತುಗ್ಲಕ್ ಅಂದರೆ ಏನು ಅದೆಲ್ಲನೂ. ಅವ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಅಷ್ಟು ಗೊತ್ತಿರಲಿ. ಈಗ ನೋಡೋಣ. ಈಗ 2.1 ಬಹಮನಿ ಸುಲ್ತಾನ್ಸ್ 1347 to 1527. ಬಹಮನಿ ಸ್ಟೇಟ್ ಆಟ್ ದಿ ಪಾರ್ಟ್ಸ್ ಆಫ್ ಕರ್ನಾಟಕ, ಮಹಾರಾಷ್ಟ್ರ ಆ್ಯಂಡ್ ಆಂಧ್ರ ಪ್ರದೇಶ್ ಸ್ಟೇಟ್ಸ್ ಅಂಡರ್ ಇಟ್ಸ್ ರೂಲ್. ನೋಡಿ, ಬಹಮನಿ ಸ್ಟೇಟ್ಸಲ್ಲಿ ಇವ್ರು ಯಾವ್ಯಾವ ಏರಿಯಾ ರೂಲ್ ಮಾಡ್ತಾಯಿದ್ರು ಅಂದರೆ ನೋಡ್ಬೋದು ಇಲ್ಲಿ ಮ್ಯಾಪಲ್ಲಿ ಯಾವ ಏರಿಯಾ ಅಂತೇಳ್ಬಿಟ್ಟು.
ನೋಡಿ ಈ ಥರ. ಕರ್ನಾಟಕನೂ ಸ್ವಲ್ಪ ನಾರ್ತನ್ ಪಾರ್ಟ್ ಆಫ್ ಕರ್ನಾಟಕ ಕೂಡ ರೂಲ್ ಮಾಡ್ತಾ ಇರ್ತಾರೆ ಇವರು. ಮತ್ತು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ ಮೇನ್ಲಿ ಆ ಜಾಗಗಳನ್ನೆಲ್ಲ ಇವರು ರೂಲ್ ಮಾಡ್ತಾ ಇರ್ತಾರೆ. ಇನ್ ದಿ ಬಿಗಿನಿಂಗ್ ಕಲಬುರ್ಗಿ ಆ್ಯಂಡ್ ಲೇಟರ್ ಬೀದರ್ ವೇರ್ ದರ್ ಕ್ಯಾಪಿಟಲ್ಸ್. ಮೊದಲು ಇವರು ಕಲಬುರ್ಗಿನ ಇವರು ಕ್ಯಾಪಿಟಲ್ ಸಿಟಿ ಮಾಡ್ಕೊಂಡಿದ್ರು, ಕರ್ನಾಟಕದಲ್ಲಿದೆ. ಆಮೇಲೆ ಬೀದರ್ಗೆ ಶಿಫ್ಟ್ ಆಗ್ತಾರೆ ಇವ್ರ ಕ್ಯಾಪಿಟಲ್ ಸಿಟಿನ. ಬಹಮನಿ ಎಂಪೈರ್ ವಾಸ್ ಇನ್ ನಾರ್ತನ್ ಪಾರ್ಟ್ ಆಫ್ ಕೃಷ್ಣ ರಿವರ್ ಆ್ಯಂಡ್ ವಿಜಯನಗರ ಎಂಪೈರ್ ವಾಸ್ ಇನ್ ಸದರ್ನ್ ಪಾರ್ಟ್ ಆಫ್ ಕೃಷ್ಣ. ನೋಡಿ, ಕೃಷ್ಣಾ ನದಿ ಅಂತ ಹರಿಯುತ್ತೆ. ಆ ನದಿಗೆ ಮೇಲೆ ಸೈಡ್ ಬಂದು ಬಹಮನಿ ಕಿಂಗ್ಡಮ್ ಇರುತ್ತೆ, ಮತ್ತು ಕೆಳಗಡೆ ಬಂದು ವಿಜಯನಗರ ಕಿಂಗ್ಡಮ್ ಇರುತ್ತೆ ಅಥವಾ ವಿಜಯನಗರ ಎಂಪೈರ್ ಇರುತ್ತೆ. ತಾಜುದ್ದೀನ್ ಫಿರೋಜ್ ಶಾ ವಾಸ್ ದಿ ಗ್ರೇಟ್ ಸುಲ್ತಾನ್ ಇನ್ ಬಹಮನಿ ಡೈನೆಸ್ಟಿ. ಈ ಡೈನೆಸ್ಟಿಯಲ್ಲೇ ತುಂಬ ಫೇಮಸ್ ಸುಲ್ತಾನ್ ಮತ್ತು ತುಂಬ ಗ್ರೇಟ್ ಸುಲ್ತಾನ್ ಯಾರಪ್ಪ ಅಂತ ಹೇಳಿದ್ರೆ ತಾಜುದ್ದೀನ್ ಫಿರೋಜ್ ಶಾ ಅನ್ನೋಂಥ ವ್ಯಕ್ತಿ. ಈಗ ನೋಡೋಣ ಏನು ತಾಜುದ್ದೀನ್ ಫಿರೋಜ್ ಶಾ ಅಂದರೆ ಏನು, ಯಾವಾಗಿಂದ ಯಾವಾಗವರೆಗೂ ಇದ್ದರು ಅಂತ. ಇವರು 1397 1422ವರೆಗೂ ಇರ್ತಾರೆ. ಹಿ ವಾಸ್ ಲಿಬ್ರಲ್, ಜುಡಿಷಿಯಸ್ ಆ್ಯಂಡ್ ಎ ಬಿಲೀವರ್ ಆಫ್ ಗಾಡ್. ಲಿಬ್ರಲ್ ಅಂತ ಹೇಳಿದ್ರೆ ಯಾರು ಯಾವ ಥರ ಬೇಕಾದ್ರೂ ಇರ್ಬೋದು, ನನಗೂ ಅದಕ್ಕೆ ಅಭ್ಯಂತರ ಇಲ್ಲ ಅಂತ ಹೇಳೋವಂಥವ್ರು. ತುಂಬ ಸ್ಟ್ರಿಕ್ಟಾಗಿ ನೀವು ಇದೇ ಥರ ಬಟ್ಟೆ ಹಾಕಬೇಕು, ಇದೇ ಥರ ದೇವ್ರ ಪೂಜೆ ಮಾಡಬೇಕು, ಆ ರೀತಿ ಏನು ಹೇಳಲ್ಲ ಅಂತ. ಮತ್ತು ಜುಡಿಷಿಯಸ್ ಆಗಿರ್ತಾರೆ, ಅಂದರೆ ಎಲ್ಲರಿಗೂ ಒಂದೇ ಥರ ನ್ಯಾಯ ಕೊಡುವಂಥದ್ದು, ಒಳ್ಳೆಯ ನ್ಯಾಯವಾದಿ ಆಗಿರ್ತಾರೆ. ಮತ್ತು ಬಿಲೀವರ್ ಆಫ್ ಗಾಡ್ ಅಂದರೆ ದೇವ್ರನ್ನ ನಂಬೋವಂಥವ್ರು. ಹಿ ಮೇಡ್ ಕಾಪೀಸ್ ಆಫ್ ಕುರಾನ್ ಆ್ಯಂಡ್ ಎಡಿಟೆಡ್ ಇಟ್ ಫಾರ್ ಹಿಸ್ ಓಲ್ ಲೈಫ್. ಇವರು ಲೈಫಲ್ಲಿ ಫುಲ್ಲು ಕುರಾನ್ ಕಾಪೀಸ್ ಮಾಡೋದು. ಅಂದರೆ ಇವಾಗಿರ ಥರ ಪೆನ್ನೆಲ್ಲ ಇರ್ತಿರ್ಲಿಲ್ಲ, ಮತ್ತು ಪ್ರಿಂಟಿಂಗ್ ಮಿಷಿನ್ಸ್ ಎಲ್ಲ ಇರಲಿಲ್ಲ ಆ ಟೈಮಲ್ಲಿ. ಅವಾಗ ಏನು ಮಾಡ್ತಾಯಿದ್ರು, ಕೈಯಲ್ಲಿ ಬರಿತಾಯಿದ್ರು, ಸ್ಕ್ರೈಬ್ಸ್ ಅಂತ ಕರಿತಾಯಿದ್ವಿ. ಆ ಸ್ಕ್ರೈಬ್ಸ್ ಅನ್ನೋರು ಬಂದು ಕೈಯಲ್ಲಿ ಬರೆದುಬಿಟ್ಟು ಒಂದು ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ನಮ್ಮ ಬುಕ್ಸ್ ಇರ್ಬೋದು, ಯಾವುದೇ ಆಗಲಿ ಒಂದು ಬುಕ್ನ ನೋಡ್ಕೊಂಡು ಅದೇ ರೀತಿ ಕೈಯಲ್ಲಿ ಬರೆದು ರೆಡಿ ಮಾಡ್ತಾಯಿದ್ರು, ಕಾಪೀಸ್ ಮಾಡ್ತಾಯಿದ್ರು. ಆ ಕೆಲಸನ ಇವರೇ ಮಾಡ್ತಾಯಿದ್ರು. ಇವಾಗ ನಾವು ರಾಮಕೋಟಿ ಎಲ್ಲ ಬರಿತೀವಲ್ವ, ಆ ರೀತಿ ಅವರು ಕುರಾನ್ನ ಕಾಪಿ ಮಾಡ್ತಾಯಿದ್ರು. He was a writer, encouraged all languages, and he was an expert in geometry and theology. ಈ ತಾಜುದ್ದೀನ್ ಫಿರೋಜ್ ಶಾ ಅನ್ನೋಂಥ ವ್ಯಕ್ತಿ ಒಬ್ಬ ರೈಟರ್ ಕೂಡ ಆಗಿರ್ತಾನೆ, ಅಂದರೆ ಬುಕ್ಸ್ ಬರೆಯುವಂಥ ವ್ಯಕ್ತಿ. ಮತ್ತು ಎಲ್ಲ ಲ್ಯಾಂಗ್ವೇಜಸ್ನೂ ಕೂಡ ಎನ್ಕರೇಜ್ ಮಾಡ್ತಾರೆ. ಕನ್ನಡ ಇರ್ಬೋದು, ಮರಾಠಿ, ಯಾವ ಲ್ಯಾಂಗ್ವೇಜಸ್ ಆದರೂ ಒಂದೇ ಅಂತಂದ್ಬಿಟ್ಟು ಎನ್ಕರೇಜ್ ಮಾಡೋವಂಥವ್ರು. ಮತ್ತು ಈ ವಾಸ್ ಅನ್ ಎಕ್ಸ್ಪರ್ಟ್ ಇನ್ ಜಿಯೋಮೆಟ್ರಿ ಆ್ಯಂಡ್ ಥಿಯಾಲಜಿ. ಜಿಯೋಮೆಟ್ರಿ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಮೆಜರ್ಮೆಂಟ್ಸ್ ಎಲ್ಲ ಮಾಡೋದು, ಬಿಲ್ಡಿಂಗ್ ಯಾವ ರೀತಿ ಕಟ್ಟೋದು ಆ ರೀತಿ ಇರುತ್ತೆ ಹಳೆ ಕಾಲದಲ್ಲಿ. ಸ್ಕ್ವೇರ್ಸ್, ಟ್ರಯಾಂಗಲ್ಸು ಮತ್ತು ಡೋಮ್ಸ್ ಯಾವ ಥರ ಕಟ್ಟಬೇಕು, ಅದ್ರ ಮೆಜರ್ಮೆಂಟ್ಸ್ ಏನಿರಬೇಕು, ಅದ್ರ ಕ್ಯಾಲ್ಕುಲೇಷನ್ಸ್ ಅದೆಲ್ಲ ಇರುತ್ತೆ. ನಿಮಗೂ ಬುಕ್ಸಲ್ಲಿ ಮ್ಯಾಥ್ಸಲ್ಲೆಲ್ಲ ಬರುತ್ತೆ, ಗೊತ್ತಿರುತ್ತೆ. ಥಿಯಾಲಜಿ ಅಂದರೆ ದೇವ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಈಗ ನಾವು ರಾಮಾಯಣ ಮಹಾಭಾರತ ಬಗ್ಗೆ ತಿಳ್ಕೊಂಡಾಗ ಅವರು ಹಡೀತ್ಸ್ ಬಗ್ಗೆ, ಕುರಾನ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಓದ್ಕೊಳ್ಳೋದು, ದೇವ್ರ ಬಗ್ಗೆ. ಈ ರೀತಿಯಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ದರು. ಈ ಶೆಲ್ಟರ್ಡ್ ಮೆನಿ ಫಿಲಾಸಫರ್ಸ್, ಪೋಯೆಟ್ಸ್, ಆರ್ಟಿಸ್ಟ್ಸ್ ಆ್ಯಂಡ್ ಹ್ಯಾಡ್ ಆನರ್ಡ್ ದೆಮ್. ಇವರು ಎಷ್ಟೊಂದು ಫಿಲಾಸಫರ್, ಪೋಯೆಟ್ಸ್ಗೆ ಮತ್ತು ರಾಯಲ್ ಪ್ಯಾಟ್ರನೇಜ್ ಕೊಡ್ತಾರೆ, ಅಂದರೆ ಅವ್ರ ಆಸ್ಥಾನದಲ್ಲೇ ಇಟ್ಕೊಂಡು ಅವ್ರಿಗೆ ಅವಾರ್ಡ್ಗಳು ಕೊಡೋದು ಮತ್ತು ಅವ್ರಿಗಿರೋಕ್ಕೆ ಜಾಗ ಕೊಡೋದು, ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಈ ಎಸ್ಟಾಬ್ಲಿಷ್ಡ್ ಅಬ್ಸರ್ವೇಟ್ರಿ ಇನ್ ದೌಲತಾಬಾದ್. ಮಹಾರಾಷ್ಟ್ರದಲ್ಲಿ ದೌಲತಾಬಾದ್ ಅಂತ ಇದೆ, ಅಲ್ಲಿ ಒಂದು ಅಬ್ಸರ್ವೇಟ್ರಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಪ್ರೊಪಗೇಟೆಡ್ ದಿ ಬ್ಯೂಟಿ ಆಫ್ ಹಿಸ್ ಕ್ಯಾಪಿಟಲ್ ಕಲಬುರ್ಗಿ. ಕಲಬುರ್ಗಿನ ತುಂಬ ಬ್ಯೂಟಿಫುಲ್ ಸಿಟಿಯಾಗಿ ಚೇಂಜ್ ಮಾಡ್ತಾರೆ. ಒಂದೊಂದು ಬಿಲ್ಡಿಂಗ್ಸ್ ಕಟ್ಸೋದು, ಪಾರ್ಕ್ಗಳು ಕಟ್ಸೋದು, ಆ ರೀತಿ ಎಲ್ಲ ಮಾಡಿ. ಹಿ ಬಿಲ್ಟ್ ಎ ನ್ಯೂ ಸಿಟಿ ಕಾಲ್ಡ್ ಫಿರೋಜಾಬಾದ್ ಆನ್ ದಿ ಬ್ಯಾಂಕ್ ಆಫ್ ಭೀಮಾ ರಿವರ್. ಭೀಮಾ ನದಿ ಪಕ್ಕದಲ್ಲಿ, ಅದ್ರ ದಡದಲ್ಲಿ ಏನು ಮಾಡ್ತಾರೆ ಇವರು, ಫಿರೋಜಾಬಾದ್ ಅನ್ನೋ ಒಂದು ಹೊಸ ಸಿಟಿನ ಇವರು ಕಟ್ಟಿಸ್ತಾರೆ. ಈ ಗಿಫ್ಟೆಡ್ ಮೆನಿ ವಿಲೇಜಸ್ ಟು ಎ ಸೂಫಿ ಸೈಂಟ್ ಬಂಡೆ ನವಾಜ್ ಹೂ ಅರೈವ್ ಟು ದಿ ಕಿಂಗ್ಡಮ್ ಡ್ಯೂರಿಂಗ್ ಹಿಸ್ ಪೀರಿಯಡ್. ನೋಡಿ, ಇವರು ಒಬ್ಬರು ಸೂಫಿ ಸೈಂಟ್ ಇರ್ತಾರೆ. ಸೂಫಿ ಅಂತ ಹೇಳಿದ್ರೆ ಮುಸ್ಲಿಮ್ ಇದರಲ್ಲೇ ಒಂದು ಗ್ರೂಪ್ ಅದು. ಅವರು ಹಾಡುಗಳು ಹೇಳ್ಕೊಂಡು ಮತ್ತು ದೇವ್ರ ಬಗ್ಗೆ ಕೀರ್ತನೆಗಳ ನಾವು ಆಡ್ತೀವಲ್ಲ, ಆ ರೀತಿ ಮಾಡ್ತಾ ಇರ್ತಾರೆ. ಅವ್ರ ಹೆಸರು ಬಂಡೆ ನವಾಜ್ ಅಂತ. ಇವಾಗೂ ಕೂಡ ಒಂದು ಬಂಡೆ ನವಾಜ್ ದರ್ಗಾ ಅಂತಲೇ ಒಂದು ದರ್ಗಾ ಕೂಡ ಇದೆ. ಇವರು ಬರ್ತಾರೆ ಇವ್ರ ಕಿಂಗ್ಡಮ್ಗೆ. ಆವಾಗ ಅವ್ರಿಗೆ ಎಷ್ಟೊಂದು ವಿಲೇಜಸ್ನೆಲ್ಲ ಇವರು ಗಿಫ್ಟ್ ಕೊಡ್ತಾರೆ, ನೀವು ಸ್ಪ್ರೆಡ್ ಮಾಡಿ ಇದನ್ನೆಲ್ಲ ಅಂತ. ಈ ಕಾನ್ಸಂಟ್ರೇಟೆಡ್ ಆನ್ ದಿ ಡೆವಲಪ್ಮೆಂಟ್ ಆಫ್ ಪೋರ್ಟ್ಸ್ ಆ್ಯಂಡ್ ಆ್ಯಸ್ ಎ ರಿಸಲ್ಟ್ ಫಾರಿನ್ ಟೂರಿಸಮ್ ವಾಸ್ ಎನ್ಕರೇಜ್ಡ್. ಇವರು ಪೋರ್ಟ್ಸ್ ಅಂದರೆ ಈ ಶಿಪ್ ಬಂದು ನಿಲ್ಲುತ್ತಲ್ಲ ಜಾಗಗಳು, ಅಂಥದನ್ನೆಲ್ಲ ಫುಲ್ ಡೆವಲಪ್ ಮಾಡಿಸ್ತಾರೆ. ಇದರಿಂದ ಏನಾಯಿತು, ಟೂರಿಸಮ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಈಗ ನಾವು ಮೊಹಮ್ಮದ್ ಗವಾನ್ ಅವ್ರ ಬಗ್ಗೆ ನೋಡೋಣ. ಮೊಹಮ್ಮದ್ ಗವಾನ್ ಬಂದು ಇವರು ರಾಜ ಅಲ್ಲ, ಸುಲ್ತಾನ್ ಅಲ್ಲ, ಇವರು ಒಂದು ಪ್ರೈಮ್ ಮಿನಿಸ್ಟರ್ ಥರ. ಇವರು 1463 1481ವರೆಗೂ ಇವರು ರೂಲ್ ಮಾಡ್ತಾರೆ, ಅಂದರೆ ನೋಡ್ಕೊಳ್ತಾರೆ ಅಧಿಕಾರದಲ್ಲಿದ್ದು. ಆಲ್ ಕ್ರೆಡಿಟ್ಸ್ ಆಫ್ ಮೇಕಿಂಗ್ ಬಹಮನಿ ಡೈನೆಸ್ಟಿ ಗ್ರೇಟ್ ಗೋಸ್ ಟು ಮೊಹಮ್ಮದ್ ಗವಾನ್. ನೋಡಿ, ಬಹಮನಿ ಡೈನೆಸ್ಟಿ ಗ್ರೇಟ್ ಆಗೋಕ್ಕೆ ಕಾರಣ ಆಗಿದ್ದು ಮೊಹಮ್ಮದ್ ಗವಾನ್ ಅನ್ನೋದರಲ್ಲಿ ಸಂದೇಹ ಏನೂ ಇಲ್ಲ. ಬೇಸಿಕ್ಲಿ ಈ ವಾಸ್ ಎ ಪರ್ಷಿಯನ್ ಆ್ಯಂಡ್ ವರ್ಕ್ಡ್ ಆನೆಸ್ಟ್ಲಿ ಆಸ್ ಎ ಪ್ರೈಮ್ ಮಿನಿಸ್ಟರ್ ಇನ್ ದಿ ರೈನ್ ಆಫ್ ಸುಲ್ತಾನೇಟ್ ಮೊಹಮ್ಮದ್ ಶಾ ದಿ ಥರ್ಡ್. ನೋಡಿ, ಇವರು ಇಂಡಿಯಾದವರಲ್ಲ. ಮೊಹಮ್ಮದ್ ಗವಾನ್ ಬಂದು ಪರ್ಷಿಯಾ ಅಂದರೆ ಈಗ ಇರಾನ್ ಇದೆಯಲ್ಲ ಆ ಜಾಗ, ಅಲ್ಲಿಂದ ಬಂದಿರ್ತಾರೆ. ಅವರು ಬಂದು ಇಲ್ಲಿ ಮೊಹಮ್ಮದ್ ಶಾ ದಿ ಥರ್ಡ್ ಅಂತ ಬಹಮನಿ ಸುಲ್ತಾನೇಟ್ ರಾಜ ಏನಿರ್ತಾರೆ ಅವ್ರ ಅಂಡರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನು,
ಮೊಹಮ್ಮದ್ ಗವಾನ್ ಕ್ಯಾಪ್ಚರ್ಡ್ ಹುಬ್ಬಳ್ಳಿ, ಬೆಳಗಾವಿ ಆ್ಯಂಡ್ ಗೋವಾ ಫ್ರಮ್ ವಿಜಯನಗರ ಎಂಪೈರ್. ಇವರು ಹುಬ್ಬಳ್ಳಿ, ಬೆಳಗಾವಿ ಮತ್ತು ಗೋವಾ ಇದೆಲ್ಲದ್ರೂ ಕೂಡ ವಿಜಯನಗರ ಎಂಪೈರಿಂದ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಅಡ್ಮಿನಿಸ್ಟ್ರೇಷನ್ ವಾಸ್ ಅಕಾರ್ಡಿಂಗ್ ಟು ದಿ ಇಸ್ಲಾಮಿಕ್ ಲಾ, ಅಂದರೆ ಮುಸ್ಲಿಮ್ ರೂಲ್ ಪ್ರಕಾರ ಏನು ಅವ್ರ ಬುಕ್ಸಲ್ಲಿ ಏನು ರೂಲ್ಸ್ ಇರಬೇಕು ಅಂತ ಇದೆ ಅದ್ರ ಪ್ರಕಾರನೇ ಅಡ್ಮಿನಿಸ್ಟ್ರೇಷನ್ಸ್ ಎಲ್ಲ ಇರ್ತಾಯಿತ್ತು. ಹಿ ಎನ್ಕರೇಜ್ಡ್ ರೆವಿನ್ಯೂ ಆ್ಯಂಡ್ ಪೋಸ್ಟಲ್ ಸರ್ವಿಸಸ್. ರೆವಿನ್ಯೂ ಸರ್ವಿಸ್ ಅಂದರೆ ದುಡ್ಡು ಕಾಸು ಬರೋ ಥರ ಗೌರ್ಮೆಂಟ್ಗೆ ಅಂಥ ಸರ್ವಿಸಸ್ಗಳ್ನ ಮತ್ತು ಪೋಸ್ಟಲ್ ಸರ್ವಿಸಸ್ನ ಕಮ್ಯುನಿಕೇಷನ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಎನ್ಕರೇಜ್ ಮಾಡ್ತಾರೆ. ಈ ಫಿಕ್ಸ್ಡ್ ಟ್ಯಾಕ್ಸಸ್ ಆನ್ ದಿ ಬೇಸಿಸ್ ಆಫ್ ಲ್ಯಾಂಡ್ಸ್ ಫರ್ಟಿಲಿಟಿ ಆ್ಯಂಡ್ ಇರಿಗೇಷನ್ ಫೆಸಿಲಿಟಿ. ಲ್ಯಾಂಡ್ ಟ್ಯಾಕ್ಸ್ನ ಯಾವ ಥರ ಫಿಕ್ಸ್ ಮಾಡ್ತಾರೆ ಅಂದರೆ ಲ್ಯಾಂಡ್ ತುಂಬ ಫರ್ಟೈಲ್ ಆಗಿದ್ದರೆ ಅದಕ್ಕೆ ಹೈ ಟ್ಯಾಕ್ಸು, ಮತ್ತು ತುಂಬ ಪಾಳು ಬಿದ್ದಿರೋವಂಥ ಜಾಗ ಆದರೆ ಅದಕ್ಕೆ ಕಮ್ಮಿ ಟ್ಯಾಕ್ಸು ಅಂತ ಮಾಡ್ತಾರೆ. ಮತ್ತು ಇರಿಗೇಷನ್ ಫೆಸಿಲಿಟಿ ಇದ್ದರೆ, ಇರಿಗೇಷನ್ ಅಂತ ಹೇಳಿದ್ರೆ ಆರ್ಟಿಫಿಷಿಯಲಿ ನಾವೆಲ್ಲ ಕೆನಾಲ್ಸ್ ತೋಡಿರ್ತೀವಿ, ಅಂದರೆ ಕಾಲುವೆಗಳನ್ನ ತೋಡ್ಬಿಟ್ಟು ಹೊಲಗಳಿಗೆಲ್ಲ ನೀರು ಹಾಯಿಸೋವಂಥದ್ದು. ಇದು ಗೌರ್ಮೆಂಟ್ ಅವ್ರು ತುಂಬ ಖರ್ಚು ಮಾಡಿ ಇದನ್ನೆಲ್ಲ ರೆಡಿ ಮಾಡಿರ್ತಾರೆ. ಅಂಥ ಇದರಿಂದ ನೀವು ಉಪಯೋಗ ಪಡಿತಾ ಇದ್ರಿ ಅಂದರೆ ಅದಕ್ಕೂ ಒಂದು ರೀತಿ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಇರುತ್ತೆ. ಈ ರೀತಿ ಟ್ಯಾಕ್ಸ್ ವಾಸ್ ಕಲೆಕ್ಟೆಡ್ ಇನ್ ಕ್ಯಾಶ್ ಓನ್ಲಿ. ಟ್ಯಾಕ್ಸ್ನೆಲ್ಲ ಬಂದು ಕ್ಯಾಶಲ್ಲೇ ಕಲೆಕ್ಟ್ ಮಾಡ್ತಾಯಿದ್ರು, ಅಂದರೆ ದುಡ್ಡು ಕೊಡಬೇಕಂತ. ಮೊದಲು ಥರ ಎಲ್ಲ ಅಕ್ಕಿ ಕೊಡ್ತೀನಿ ಆ ರೀತಿ ಎಲ್ಲ ಒಪ್ತಿರಲಿಲ್ಲ. ಹಿ ರಿಮೂವ್ಡ್ ಸಮ್ ಟ್ಯಾಕ್ಸಸ್ ವಿಚ್ ವೇರ್ ಅನಾಯಿಂಗ್ ದ ಪೀಪಲ್. ಅಂದರೆ ಕೆಲವು ಎಷ್ಟೊಂದು ಟ್ಯಾಕ್ಸ್ಗಳಿರುತ್ತೆ, ಅದರಲ್ಲೇನು ದುಡ್ಡು ಬರೋವಂಥದ್ದು ಇರೋಲ್ಲ, ಆದರೆ ಸುಮ್ಮನೆ ಹೆಸ್ರಿಗೆ ಟ್ಯಾಕ್ಸ್ ಇರುತ್ತೆ, ಕಮ್ಮಿ ದುಡ್ಡು ಬರ್ತಾ ಇರುತ್ತೆ, ಆದರೆ ಜನಗಳಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅಂಥ ಟ್ಯಾಕ್ಸ್ಗಳೇನಿರುತ್ತೆ ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ತಾರೆ. ಆ್ಯಸ್ ಎ ಫಿಲಾಸಫರ್ ಹಿಮ್ಸೆಲ್ಫ್ ಮೊಹಮ್ಮದ್ ಗವಾನ್ ಫೌಂಡೆಡ್ ಮದ್ರಸಾ ಇನ್ ಬೀದರ್. ನೋಡಿರಿ, ಇವರು ಒಬ್ಬ ಫಿಲಾಸಫರ್ ಆಗಿರ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಇವರು ಒಂದು ಮದ್ರಸಾನ ಒಂದು ಸ್ಟಾರ್ಟ್ ಮಾಡ್ತಾರೆ. ಮದ್ರಸಾ ಅಂತ ಹೇಳಿದ್ರೆ ಈ ಇಸ್ಲಾಮಿಕ್ ಸ್ಟಡೀಸ್ ಎಲ್ಲ ಮಾಡುವಂಥ ಒಂದು ಜಾಗ, ಒಂದು ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಯೂನಿವರ್ಸಿಟಿ ಥರ. ಇವಾಗ ನಮ್ಮ ಯೂನಿವರ್ಸಿಟೀಸ್ ಇರೋ ಥರನೇ ಇರುತ್ತೆ. ಅಲ್ಲಿ ಜನ ಹೋಗಿ ಅಲ್ಲೇ ಇದ್ದು ಸ್ಟಡಿ ಮಾಡ್ತಾರೆ. ಮದ್ರಸಾಗಳಲ್ಲಿ ಆಲ್ಮೋಸ್ಟ್ ಆಲ್ ಇಸ್ಲಾಂ ಬಗ್ಗೆ ಸ್ಟಡಿ ಮಾಡ್ತಾರೆ. ಥಿಯಾಲಜಿ ಮತ್ತು ಜಾಮಿಟ್ರಿ ಈ ಥರ ಸೈನ್ಸ್ಗಳು ಕೂಡ ಕೆಲವಿರುತ್ತೆ. ಇಟ್ ಎನ್ಕರೇಜ್ಡ್ ಇಸ್ಲಾಮಿಕ್ ರಿಲಿಜನ್ ಆ್ಯಂಡ್ ಲಾ ಎಜುಕೇಷನ್. ಆ ಯೂನಿವರ್ಸಿಟಿಯಲ್ಲಿ ಇಸ್ಲಾಮಿಕ್ ಎಜುಕೇಷನ್ ಮತ್ತು ಲಾ ಎಜುಕೇಷನ್ ಎಲ್ಲ ಇರ್ತಾಯಿತ್ತು. ಅಸ್ಟ್ರಾನಮಿ, ಮ್ಯಾಥಮೆಟಿಕ್ಸ್, ಹಿಸ್ಟ್ರಿ ವೇರ್ ಬೀಯಿಂಗ್ ಸ್ಟಡಿಡ್ ಹೇರ್. ಅಸ್ಟ್ರಾನಮಿ, ಮ್ಯಾಥಮೆಟಿಕ್ಸ್, ಹಿಸ್ಟ್ರಿ ಕೂಡ ಸ್ಟಡಿ ಮಾಡ್ತಾ ಇರ್ತಾರೆ. ಫ್ರೀ ಎಜುಕೇಷನ್ ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ವೇರ್ ದೇರ್. ಅಲ್ಲಿ ಎಲ್ಲರಿಗೂ ಫ್ರೀ ಎಜುಕೇಷನ್ ಇರ್ತಾಯಿತ್ತು ಮತ್ತು ಎಲ್ಲರಿಗೂ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇರ್ತಾಯಿತ್ತು. ಅಂದರೆ ಅಲ್ಲೇ ಇದ್ದು ಓದ್ಕೊಂಡು ಬರೋರು. ನಾವು ಹಳೆ ಕಾಲದಲ್ಲಿ ಗುರುಕುಲಗಳು ಅಂತೆಲ್ಲ ಹೇಳ್ತಾ ಇದ್ವಲ್ಲ, ಹೋಗ್ಬಿಟ್ಟು ಒಂದು 5 ವರ್ಷ ಅಲ್ಲೇ ಇದ್ಬಿಟ್ಟು ಓದ್ಕೊಂಬರೋದು, ಆ ರೀತಿ ಇದು ಕೂಡ ಇರ್ತಾಯಿತ್ತು. ಅರೌಂಡ್ 3000 ಮ್ಯಾನುಸ್ಕ್ರಿಪ್ಟ್ಸ್ ವೇರ್ ಇನ್ ದಿ ಲೈಬ್ರರಿ ಆಫ್ ಮದ್ರಸಾ. ನೋಡಿ, ಇದರಲ್ಲಿ ಬಂದು 3000 ಮ್ಯಾನುಸ್ಕ್ರಿಪ್ಟ್ಸ್ ಇತ್ತು. ಏನು ಮ್ಯಾನುಸ್ಕ್ರಿಪ್ಟ್ಸ್ ಅಂದರೆ ಇವು ಕೂಡ ಬುಕ್ಸ್ ಅಷ್ಟೇ. ನೋಡಿ, ಆ ಕಾಲದಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಅಷ್ಟು ಬೆಳೆದಿರಲಿಲ್ಲ. ಅದರಿಂದ ಏನು ಮಾಡ್ತಾಯಿದ್ರು, ಕೈಯಲ್ಲೇ ಬರೀತಾ ಇದ್ರಲ್ಲ. ಅದಕ್ಕೆ ಎಲ್ಲ ಕೂಡ ಮ್ಯಾನುಸ್ಕ್ರಿಪ್ಟ್ಸಾಗೇ ಇರ್ತಾಯಿತ್ತು. ಆ ಕಾಲಕ್ಕೆ 3000 ಬುಕ್ಸ್ ಇತ್ತು ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಲೈಬ್ರರಿಯಲ್ಲಿ ಅದು ತುಂಬ ದೊಡ್ಡ ವಿಷಯ. ಒಂದು ಬುಕ್ನ ಪರ್ಚೇಸ್ ಮಾಡೋದು ಕೂಡ ತುಂಬ ಕಾಸ್ಟ್ ಜಾಸ್ತಿ ಇತ್ತು. ಅಂಥದ್ರಲ್ಲಿ 3000 ಬುಕ್ಸ್ ಇತ್ತು ಆ ಲೈಬ್ರರಿಯಲ್ಲಿ. ಮೊಹಮ್ಮದ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಇನ್ ಮೇಕಿಂಗ್ ದಿ ಬಹಮನಿ ಕಿಂಗ್ಡಮ್ ಗ್ರೇಟ್. ಇವರು ಮೊಹಮ್ಮದ್ ಗವಾನ್ ಏನು ಮಾಡ್ತಾರೆ, ಬಹಮನಿ ಕಿಂಗ್ಡಮ್ನ ತುಂಬ ಹೈಟ್ಸಿಗೆ ತೊಗೊಂಡೋಗ್ಬೇಕು ಪವರಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಕಾಂಟ್ರಿಬ್ಯೂಷನ್ಸ್ ಕೊಡ್ತಾರೆ. ಇದರಿಂದ ಏನಾಗುತ್ತೆ, ರೀಜನಲ್ ಲೀಡರ್ಸ್ ವೇರ್ ಜೆಲಸ್ ಆಫ್ ಹಿಸ್ ಫೇಮ್ ಆ್ಯಂಡ್ ಕನ್ಸ್ಪೈರ್ಡ್ ಟು ಹ್ಯಾವ್ ಹಿಮ್ ಮರ್ಡರ್ಡ್. ಈ ರೀಜನಲ್ ಲೀಡರ್ಸ್ ಏನಿರ್ತಾರೆ ಅಂದರೆ ಅವ್ರದ್ದು ಆ ಕಡೆ ಈ ಕಡೆ ಇರೋಂಥ ಜನಗಳು ಮತ್ತು ಅವ್ರ ಅಂಡರಲ್ಲಿರೋಂಥ ಕೆಲವು ಜನಗಳು ಇವ್ರ ಮೇಲೆ ಹೊಟ್ಟೆ ಉರಿ ಬರುತ್ತೆ. ಅದರಿಂದ ಅವ್ರನ್ನ ಮರ್ಡರ್ ಮಾಡಿಸ್ಬೇಕು ಅಂದ್ಬಿಟ್ಟು ನೋಡ್ತಾರೆ. ಆನ್ ದಿ ಗವಾನ್ಸ್ ಟಾಂಬ್ ಇಟ್ ಈಸ್ ರಿಟರ್ನ್ ದಟ್ ಇನ್ನೋಸೆಂಟ್ ಗವಾನ್ ವಾಸ್ ಕಿಲ್ಡ್. ಅವರು ಇದ್ರ ಮೇಲೆ ಕೂಡ ಅವ್ರ ಸಮಾಧಿ ಮೇಲೆ ಕೂಡ ಬರೆದಿದ್ದಾರೆ ಏನಂತ, ಇನ್ನೋಸೆಂಟ್ ಗವಾನ್ ವಾಸ್ ಕಿಲ್ಡ್ ಅಂತ. ಅಂದರೆ ಮುಗ್ಧ ಗವಾನ್ನ ಕೊಲೆ ಮಾಡಿದ್ರು ಅಂತ ಅದರಲ್ಲಿ ಬರೆದಿದೆ. ಈಗ ಬಹಮನಿ ಸುಲ್ತಾನೇಟ್ನ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ನೋಡೋಣ. ಮೊದಲನೇದಾಗಿ ಬಂದು ಎಜುಕೇಷನ್. ಬಹಮನಿ ಸುಲ್ತಾನ್ಸ್ ಎನ್ಕರೇಜ್ ಇಸ್ಲಾಮಿಕ್ ಎಜುಕೇಷನ್. ಇವರು ಇಸ್ಲಾಮಿಕ್ ಎಜುಕೇಷನ್ನ ಅಂದರೆ ಕುರಾನ್ ಓದೋದು, ಅಡಿತ್ ಓದೋದು, ಈ ಥರ ಓದುಗಳನ್ನ ಇವರು ಜಾಸ್ತಿ ಎನ್ಕರೇಜ್ ಮಾಡ್ತಾರೆ. ಚಾಂಟಿಂಗ್ ಆಫ್ ಕುರಾನ್ ವಾಸ್ ದಿ ಪಾರ್ಟ್ ಆಫ್ ದಿ ಎಜುಕೇಷನ್. ಅಂದರೆ ಕುರಾನ್ನ ರಿಸೈಟ್ ಮಾಡೋದು, ಅಂದರೆ ನಾವು ಇಲ್ಲಿ ಶ್ಲೋಕಗಳನ್ನ ರಿಸೈಟ್ ಮಾಡ್ತೀವಲ್ವ, ಹೇಳೋದು, ಆ ರೀತಿ ಕುರಾನ್ನ ಹೇಳೋದು ಕೂಡ ಅದೊಂದು ಪಾರ್ಟ್ ಆಗಿತ್ತು. ಕಲ್ಬುರ್ಗಿ, ಬೀದರ್, ಇಲೈಚ್ಪುರ್ ಆ್ಯಂಡ್ ದೌಲತಾಬಾದ್ ಆ್ಯಂಡ್ ಅದರ್ಸ್ ವೆರ್ ದಿ ಇಸ್ಲಾಮಿಕ್ ಎಜುಕೇಷನಲ್ ಸೆಂಟರ್ಸ್ ಡ್ಯೂರಿಂಗ್ ದೇರ್ ರೈನ್. ಇಷ್ಟು ಸಿಟಿಗಳು ಅಥವಾ ಇಷ್ಟು ಜಾಗಗಳನ್ನ ಇವರು ಎಜುಕೇಷನಲ್ ಸೆಂಟರ್ಸ್ ಆಗಿ ಚೇಂಜ್ ಮಾಡಿದರು. ಪೂರ್ ಪೀಪಲ್ ಆ್ಯಂಡ್ ಆರ್ಫನ್ಸ್ ವೇರ್ ಪ್ರೊವೈಡೆಡ್ ಫ್ರೀ ಫುಡ್ ಆ್ಯಂಡ್ ಶೆಲ್ಟರ್ ಆ್ಯಂಡ್ ಸ್ಕಾಲರ್ಶಿಪ್ಸ್ ವಾಸ್ ಗಿವನ್ ಟು ಸ್ಟೂಡೆಂಟ್ಸ್ ಇನ್ ಮದ್ರಸಾಸ್. ನೋಡಿ, ತುಂಬ ಬಡವರಿಗೆ ಮತ್ತು ಅನಾಥರಿಗೆಲ್ಲ, ಅಪ್ಪ ಅಮ್ಮ ಇಲ್ಲದೆ ಇರೋರು, ಮಕ್ಕಳಿಲ್ಲದೆ ಇರೋರು, ಆ ಥರ ಕಷ್ಟದಲ್ಲಿರೋರಿಗೆಲ್ಲ ಫುಡ್ಡು ಶೆಲ್ಟರ್ ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ರು. ಮತ್ತು ಸ್ಟೂಡೆಂಟ್ಸ್ ಯಾರು ಮದ್ರಸಾಗಳಲ್ಲಿ ಓದ್ತಾ ಇರ್ತಾರೆ ಅವ್ರಿಗೆ ಇಷ್ಟು ಅಂತ ಸ್ಕಾಲರ್ಶಿಪ್ಸ್ ಕೂಡ ಸಿಗ್ತಾಯಿತ್ತು. ಕುರಾನ್, ಫಿಲಾಸಫಿ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಸೂಫಿಸಮ್ ವೇರ್ ಥಾಟ್ ಇನ್ ದಿ ಸ್ಕೂಲ್. ಕುರಾನ್ ಬಗ್ಗೆ ಮತ್ತು ಇಸ್ಲಾಮಿಕ್ ಫಿಲಾಸಫಿ ಬಗ್ಗೆ ಮತ್ತು ಸೂಫಿಸಮ್ನ ಪ್ರಿನ್ಸಿಪಲ್ಸ್ ಇವೆಲ್ಲ ಕೂಡ ಸ್ಕೂಲ್ಗಳಲ್ಲಿ ಅಥವಾ ಮದ್ರಸಾಗಳಲ್ಲಿ ಹೇಳ್ಕೊಡ್ತಿದ್ರು.
ನೆಕ್ಸ್ಟ್ ಬಂದು ಲಿಟ್ರೇಚರ್ ಪಾರ್ಟಿಗೆ ಬರೋಣ, ಅಂದರೆ ಬುಕ್ಸ್ ಬರೆದಿರೋದು ಅದ್ರ ಬಗ್ಗೆ. ಲಿಟ್ರರಿ ಆ್ಯಕ್ಟಿವಿಟೀಸ್ ವೇರ್ ಗ್ರೇಟ್ಲಿ ಎನ್ಕರೇಜ್ಡ್ ಬೈ ಬಹಮನಿ ಸುಲ್ತಾನ್ಸ್ ಆ್ಯಂಡ್ ದೇ ಶೆಲ್ಟರ್ಡ್ ಮೆನಿ ಫಿಲಾಸಫರ್ಸ್, ಪೋಯೆಟ್ಸ್ ಆ್ಯಂಡ್ ರೈಟರ್ಸ್. ನೋಡಿ, ಇದು ಕೂಡ ಲಿಟ್ರೇಚರ್ ಬಗ್ಗೆ ಕೂಡ ಇವರು ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾರೆ. ಅದಕ್ಕೂ ಕೂಡ ಬಹಮನಿ ಸುಲ್ತಾನ್ಸ್ ಏನು ಮಾಡಿದ್ರು, ಫಿಲಾಸಫರ್ಸ್ ಯಾರು ಇರ್ತಾರೆ, ತತ್ವಜ್ಞಾನಿಗಳು, ಅವ್ರಿಗೆ ಪೊಯಮ್ ಬರೆಯೋವಂಥವ್ರಿಗೆ, ರೈಟರ್ಸ್ ಬುಕ್ ಬರೆಯೋವಂಥವ್ರಿಗೆ, ಇವ್ರಿಗೆಲ್ಲ ಕೂಡ ಇವರು ಶೆಲ್ಟರ್ ಕೊಡ್ತಾರೆ ಮತ್ತು ಎನ್ಕರೇಜ್ಮೆಂಟ್ ಕೊಡ್ತಾರೆ. ಫಿರೋಜ್ ಶಾ, ಮೊಹಮ್ಮದ್ ಶಾ ದಿ ಥರ್ಡ್, ಮೊಹಮ್ಮದ್ ಗವಾನ್ ವೇರ್ ರೈಟರ್ಸ್ ಆ್ಯಂಡ್ ಮಿನಿಸ್ಟರ್ ಪೋಯೆಟ್ಸ್. ನೋಡಿ, ಈ ರೂಲರ್ಸ್ ಏನಿದ್ರು ಫಿರೋಜ್ ಶಾ, ಮೊಹಮ್ಮದ್ ಶಾ ಮತ್ತು ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಗವಾನ್, ಇವರು ಕೂಡ ರೈಟರ್ಸ್ ಆಗಿದ್ದರು ಮತ್ತು ಪೊಯೆಟ್ಗಳಾಗಿದ್ದರು. ಡ್ಯೂರಿಂಗ್ ದೇರ್ ರೈನ್ ಪರ್ಷಿಯನ್, ಅರೇಬಿಕ್ ಆ್ಯಂಡ್ ಉರ್ದು ಲಿಟ್ರೇಚರ್ಸ್ ವೇರ್ ಡೆವಲಪ್ಡ್. ಪರ್ಷಿಯನ್, ಅರೇಬಿಕ್, ಉರ್ದು ಈ ಲಿಟ್ರೇಚರ್ಗಳೆಲ್ಲ ತುಂಬ ಡೆವಲಪ್ ಆಗುತ್ತೆ. ಗ್ರೇಟ್ ಸೂಫಿ ಸೈಂಟ್ ಆ್ಯಂಡ್ ರೈಟರ್ ಬಂದೇ ನವಾಜ್ ಬಿಲಾಂಗ್ ಟು ದೇರ್ ಪೀರಿಯಡ್. ಈ ಬಂದೇ ನವಾಜ್ ಅನ್ನೋಂಥ ವ್ಯಕ್ತಿ ತುಂಬ ಗ್ರೇಟ್ ಸೂಫಿ ಸೈಂಟ್ ಆಗಿರ್ತಾರೆ, ತುಂಬ ಫೇಮಸ್ ಕೂಡ ಅವರು ಕೂಡ ಈ ಬಹಮನಿ ಸುಲ್ತಾನೇಟ್ ಟೈಮಲ್ಲಿ ಇದ್ದಂಥವ್ರು. ದಿ ಲ್ಯಾಂಗ್ವೇಜ್ ದಟ್ ದೇ ಆ್ಯಂಡ್ ದ ಅದರ್ ಫಾರಿನರ್ಸ್ ಯೂಸ್ಡ್ ಬಿಕೇಮ್ ಫೇಮಸ್ ಆ್ಯಸ್ ದಕ್ಕನಿ. ನೋಡಿ, ಏನೇನಾಯಿತು ಅಂದರೆ ಈ ಉರ್ದುನ ಮೊದಲು ದಕ್ಕನಿ ಅಂತ ಕರೀತಾಯಿದ್ರು. ಈಗೇನು ಉರ್ದು ಮಾತಾಡ್ತಾರೆ ಅದಕ್ಕಿಂತ ಒಂದು ಸ್ವಲ್ಪ ಚೇಂಜಸ್ ಇತ್ತು. ಆ ಒಂದು ದಕ್ಕನಿ ಲ್ಯಾಂಗ್ವೇಜು ಡೆವಲಪ್ ಆಗಿದ್ದು ಬಂದು ಈ ಬಹಮನಿ ಸುಲ್ತಾನೇಟ್ ಅಂತ ಟೈಮಲ್ಲಿ, ಅವ್ರು ರೂಲ್ ಮಾಡ್ತಾ ಇರೋಂಥ ಟೈಮಲ್ಲಿ. ಈಗ ಸ್ಕ್ಲಪ್ಚರ್ಸ್ ಏನಿದೆ, ಅದರ ಕೆತ್ತನೆಗಳು ಮಾಡಿರೋದು, ಅದ್ರ ಬಗ್ಗೆ ನೋಡೋಣ. ದಿ ಹಿಸ್ಟ್ರಿ ಆಫ್ ಬಹಮನಿ ಡೈನೆಸ್ಟಿ ಈಸ್ ಫೇಮಸ್ ಫಾರ್ ಸ್ಕ್ಲಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್. ಬಹಮನಿ ಡೈನೆಸ್ಟಿ ಇದರಲ್ಲೂ ಕೂಡ ತುಂಬ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದೆ. ಮಾನ್ಯುಮೆಂಟ್ಸ್ ಇನ್ ಬೀದರ್, ಕಲಬುರ್ಗಿ ಆ್ಯಂಡ್ ಅದರ್ ಪ್ಲೇಸಸ್ ಆರ್ ಇನ್ ಹಿಂದೂ ಇಸ್ಲಾಮಿಕ್ ಸ್ಟೈಲ್. ನೋಡಿ, ಬೀದರ್, ಕಲಬುರ್ಗಿ ಮತ್ತು ಬೇರೆ ಬೇರೆ ಕಡೆ ಇವ್ರು ಕಟ್ಸಿರೋಂಥ ಮಾನ್ಯುಮೆಂಟ್ಸ್ ಎಲ್ಲ ಬಂದು ಹಿಂದೂ ಮತ್ತು ಇಸ್ಲಾಂ ಮರ್ಜ್ ಆಗಿರೋಂಥ ಒಂದು ಸ್ಟೈಲಲ್ಲಿ ಇದೆ. ಇಟ್ ಈಸ್ ಫೆಮಿಲಿಯರ್ ಆ್ಯಸ್ ದಕ್ಕಣಿ ಸ್ಟೈಲ್. ಇದನ್ನು ದಕ್ಕಣಿ ಸ್ಟೈಲ್ ಅಂತ ಅಂದ್ಬಿಟ್ಟು ಕರಿತೀವಿ. ದಿ ಫಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಬಹಮನೀಸ್ ಈಸ್ ಜಮಿಯಾ ಮಸ್ಜಿದ್ ಆಫ್ ಕಲಬುರ್ಗಿ ಆ್ಯಂಡ್ ಮೊಹಮ್ಮದ್ ಶಾ ಬಿಲ್ಟ್ ಇಟ್. ನೋಡಿ, ಮೊದಲು ಬಹಮನೀಸ್ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ಸ್ ಏನು ಕೊಟ್ಟರು ಅಂದರೆ ಜಮಿಯಾ ಮಸ್ಜಿದ್ ಅಂತ, ಇದು ಕಲಬುರ್ಗಿಯಲ್ಲಿದೆ. ಇದನ್ನು ಕಟ್ಟಿಸಿದಂಥವ್ರು ಬಂದು ಮೊಹಮ್ಮದ್ ಶಾ ಅಂತ. ದಿ ಮೀಟಿಂಗ್ ಹಾಲ್ ಹ್ಯಾವ್ ಸ್ಮಾಲ್ ಡೋಮ್ಸ್ ಆ್ಯಂಡ್ ಈಸ್ ದ ಮೇಜರ್ ಅಟ್ರಾಕ್ಷನ್ ಹಿಯರ್. ಈ ಮೀಟಿಂಗ್ ಹಾಲ್ಗಳಲ್ಲಿ ಏನಾಯಿತು, ಒಂದು ಚಿಕ್ಕ ಚಿಕ್ಕ ಡೋಮ್ಸ್ ಇರುತ್ತೆ. ಡೋಮ್ಸ್ ಅಂದರೆ ಮೇಲೆ ಕರ್ವ್ ಥರ ಇರುತ್ತಲ್ಲ, ನೋಡಿ ಈ ಥರ ಕರ್ವ್ಸ್ ಇರುತ್ತಲ್ಲ, ಇದನ್ನು ಡೋಮ್ಸ್ ಅಂತ ಕರೀತಾರೆ. ಈ ಮೀಟಿಂಗ್ ಹಾಲ್ಸ್ ಮೇಲೆಲ್ಲ ಈ ಥರ ಚಿಕ್ಕ ಚಿಕ್ಕ ಡೋಮ್ಸ್ ಇತ್ತು ಮತ್ತು ಇದು ತುಂಬ ಮೇಜರ್ ಅಟ್ರಾಕ್ಷನ್ ಕೂಡ ಆಗಿತ್ತು. ಟಾಮ್ಸ್ ಆಫ್ ದಿ ಸುಲ್ತಾನ್ಸ್ ಆರ್ ಇನ್ ಕಲಬುರ್ಗಿ ಆ್ಯಂಡ್ ದೇರ್ ಆಲ್ಸೋ ಡೋಮ್ಡ್ ಸ್ಟ್ರಕ್ಚರ್. ಈ ಸುಲ್ತಾನ್ಸ್ದ ಸಮಾಧಿಗಳು ಕೂಡ ಎಲ್ಲ ಕಲಬುರ್ಗಿಯಲ್ಲಿದೆ. ಇವಕ್ಕೂ ಕೂಡ ಈ ಸಮಾಧಿಗಳು ಕೂಡ ಈ ಥರ ಡೋಮ್ಸ್ ಪ್ರಕಾರದಲ್ಲೇ ಕಟ್ಟಿದ್ದಾರೆ. ದಿ ಟಾಂಬ್ ಆಫ್ ಬಂಡೆ ನವಾಜ್ ಈಸ್ ಅನದರ್ ಪ್ರಾಮಿನೆಂಟ್ ಮಾನ್ಯುಮೆಂಟ್ ಆಫ್ ಕಲಬುರ್ಗಿ. ಒಂದು ದರ್ಗಾ ಇದೆ, ಬಂಡೆ ನವಾಜ್ ದರ್ಗಾ ಅಂತ. ಅದು ಈ ಬಂಡೆ ನವಾಜ್ ಅನ್ನೋಂಥ ಒಬ್ಬರು ಸೂಫಿ ಸೈಂಟ್ನ ಸಮಾಧಿ. ಅದು ಕೂಡ ಒಂದು ಇಂಪಾರ್ಟೆಂಟ್ ಮಾನ್ಯುಮೆಂಟ್ ಆಗಿದೆ. ಬೀದರ್ ಸೋಲಾಕಂಬ ಮಸ್ಕ್ಯೂ ಆ್ಯಂಡ್ ಬ್ಯೂಟಿಫುಲ್ ಪ್ಯಾಲೇಸಸ್ ಇನ್ ದ ಫೋರ್ಟ್ ಆರ್ ಫೇಮಸ್. ನೋಡಿ, ಬೀದರಲ್ಲಿ ಸೋಲಾಕಂಬ ಮಸ್ಜಿದ್ ಅಂತ ಒಂದಿದೆ, ಅದು ಮತ್ತು ಬೇರೆ ಬೇರೆ ಪ್ಯಾಲೇಸ್ಗಳೆಲ್ಲ ಇದೆ, ಅದೆಲ್ಲ ಕೂಡ ಬೀದರಲ್ಲಿ ಫೇಮಸ್ ಆಗಿದೆ. ದೀಸ್ ಬಿಲ್ಡಿಂಗ್ಸ್ ಆರ್ ಡೆಕೋರೇಟೆಡ್ ಆ್ಯಂಡ್ ಹ್ಯಾವ್ ಕಾರ್ವ್ಡ್ ವುಡನ್ ಕ್ರಾಫ್ಟ್ಸ್ ಆನ್ ದೆಮ್. ಈ ಬಿಲ್ಡಿಂಗ್ಸ್ ಎಲ್ಲ ಕೂಡ ಫುಲ್ಲಿ ಡೆಕೋರೇಟ್ ಆಗಿರೋವಂಥದ್ದು ಮತ್ತು ಇದ್ರ ಮೇಲೆ ಎಲ್ಲ ಕೂಡ ವುಡ್ಡಲ್ಲಿ ಕೆತ್ತನೆ ಮಾಡಿರೋಂಥ ಎಷ್ಟೊಂದು ಐಟಮ್ಸ್ ಎಲ್ಲ ಇದೆ ಮತ್ತು ಸ್ಟ್ರಕ್ಚರ್ಸ್ ಕೂಡ ಇದೆ. 12 ಟಾಮ್ಸ್ ಆಫ್ ಎಸ್ಟೂರ್ ನಿಯರ್ ಬೀದರ್ ಆರ್ ಆಲ್ಸೋ ಫೇಮಸ್. ಬೀದರ್ ಹತ್ರ 12 ಸಮಾಧಿಗಳಿದೆ, ಅದು ಕೂಡ ತುಂಬ ಫೇಮಸ್ ಆಗಿದೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಮಾನ್ಯುಮೆಂಟ್ ಯಾವುದಪ್ಪ ಅಂದರೆ ಬಹಮನಿ ಕಿಂಗ್ಡಮಲ್ಲಿ ಅಂದರೆ ಇದು ಒಂದು ಮದ್ರಸಾ ಕಟ್ಸಿರ್ತಾರೆ. ನಾನು ಅವಾಗ ಹೇಳಿದ್ನಲ್ಲ ಮೊಹಮ್ಮದ್ ಗವಾನ್ ಅವ್ರು ಕಟ್ಸಿದ್ದಾರೆ ಅಂತ. ಆ ಮದ್ರಸಾ ಇಟ್ ಈಸ್ 242 ಫೀಟ್ ವೈಡ್. ಇದು ಅಗಲ ಬಂದು 242 ಅಡಿ ಅಗಲ ಇದೆ, 222 ಅಡಿ ಉದ್ದ ಇದೆ ಮತ್ತು 56 ಅಡಿಯಷ್ಟು ಹೈಟ್ ಇದೆ. ತುಂಬ ದೊಡ್ಡದದು. ಆ್ಯಂಡ್ ಈಸ್ 3 ಸ್ಟೋರಿಡ್ ಬಿಲ್ಡಿಂಗ್. ಅದು 3 ಫ್ಲೋರ್ ಇರೋವಂಥ ಬಿಲ್ಡಿಂಗ್. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಈ ಥರ 3 ಫ್ಲೋರ್ ಇರೋವಂಥದ್ದು. ದಿ ಬಿಲ್ಡಿಂಗ್ ವಿಚ್ ಈಸ್ ಮೋರ್ ದೆನ್ 5 centuries ಓಲ್ಡ್ ಅಪಿಯರ್ಸ್ ಟು ಬಿ ಡಿಕ್ಲೇರಿಂಗ್ ಇಟ್ಸ್ ಗ್ಲೋರಿ. ಇದು ನಾರ್ಮಲಿ ಒಂದು 500 ವರ್ಷ ಮೇಲೆ ಆಗಿದೆ ಇದು ಕಟ್ಟಿ, ಆದರೆ ಈಗಲೂ ಕೂಡ ಅದು ತುಂಬ ಚೆನ್ನಾಗಿದೆ. ಗ್ಲೋರಿಫೈಡ್ ಬಹಮನಿ ಸುಲ್ತಾನ್ ಯಾವ ಥರ ಗ್ಲೋರಿಫೈ ಆಗಿ ರೂಲ್ ಮಾಡ್ತಾಯಿದ್ರು ಅಂತ ನಮಗೆ ತೋರಿಸುತ್ತೆ. ಇಲ್ಲಿ ಕೆಲವು ಪಿಕ್ಚರ್ಸ್ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ. ಟೆಕ್ಸ್ಟ್ ಬುಕ್ಸ್ ಇನ್ನೂ ಬಂದಿಲ್ಲ, ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕೂಡ ನೋಡ್ಬೋದು. ಇದು ಬೀದರ್ ಫೋರ್ಟ್, ಅದರದ್ದು ಎಂಟ್ರೆನ್ಸ್ ಯಾವ ರೀತಿ ಇದೆ ನೋಡ್ಬೋದು. ನೆಕ್ಸ್ಟ್ ಇದು ಬಂದು ಜಮಿಯಾ ಮಸ್ಜಿದ್ ಅಂತ ಹೇಳ್ಬಿಟ್ಟು ಕಲಬುರ್ಗಿಯಲ್ಲಿದೆ. ನೆಕ್ಸ್ಟು ಬಂಡೆ ನವಾಜ್ ದರ್ಗಾ ಅಂತ ಹೇಳ್ಬಿಟ್ಟು ನೋಡಿ, ಡೋಮ್ ಸ್ಟ್ರಕ್ಚರ್ಡ್ ಎಲ್ಲ ಇದೆಯಲ್ಲ, ಇದು ಒಂದು ಸಮಾಧಿ. ನೆಕ್ಸ್ಟ್ ಬಂದು ಒಂದು ಮದ್ರಸಾ ಇದೆ ಅಂತ ಹೇಳಿದ್ನಲ್ಲ ಬೀದರಲ್ಲಿ, ಅದು ಮೊಹಮ್ಮದ್ ಗವಾನ್ ಅವರು ಕಟ್ಸಿರೋ ಅಂಥದ್ದು. ಈಗ 2.2 ಶಾಹಿ ಡೈನೆಸ್ಟಿ ಅಥವಾ ಶಾ ಡೈನೆಸ್ಟೀಸ್. ಏನಿದು ಶಾ ಡೈನೆಸ್ಟೀಸ್ ಅಂತ ಹೇಳಿದ್ರೆ ನಾನೊಂದು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮೊದಲು ಒಂದು ಬಹಮನಿ ಸುಲ್ತಾನೇಟ್ ಅಂತ ಈ ಥರ ಇತ್ತು ಅಂದ್ಕೊಳ್ಳಿ.
ಇದನ್ನು ಒಬ್ಬರು ಸುಲ್ತಾನ್ ರೂಲ್ ಮಾಡ್ತಾ ಇರ್ತಾರೆ. ಈಗ ನಾನು ಆದಿಲ್ ಶಾ ಅಂತ ಏನು ಹೇಳಿದೆ, ಅವರು ಮೊಹಮ್ಮದ್ ಗವಾನ್ ಈ ಥರ ರೂಲರ್ಸ್ ರೂಲ್ ಮಾಡ್ತಾ ಇರ್ತಾರೆ. ಆಮೇಲೆ ಏನಾಗುತ್ತೆ, ಇದರಲ್ಲಿ ಇಂಟರ್ನಲ್ ಜಗಳಗಳು ಬಂದುಬಿಟ್ಟು ಅವ್ರಿಗೆ ನಾನು ಸುಲ್ತಾನ್ ಆಗಬೇಕು ಅಂತ ಎಲ್ಲ ಏನು ಮಾಡಿದ್ರೆ ಡಿವೈಡ್ ಮಾಡ್ಕೊಂಬಿಡ್ತಾರೆ. ಇದು 5 ಭಾಗ ಆಗಿಬಿಡುತ್ತೆ ಸುಲ್ತಾನೇಟ್. ಇದನ್ನು ಒಬ್ಬೊಬ್ಬರು ಗೋಲ್ಕೊಂಡದಿಂದ ರೂಲ್ ಮಾಡ್ತಾರೆ, ಇನ್ನೊಬ್ಬರು ಬೀದರಿಂದ, ಇನ್ನೊಬ್ಬರು ವಿಜಯಪುರದಿಂದ, ಈ ರೀತಿ ಎಲ್ಲ ಕೂಡ ಒಬ್ಬೊಬ್ಬರು 5 ಥರ ಸುಲ್ತಾನೇಟ್ಸ್ ಎಸ್ಟಾಬ್ಲಿಷ್ ಆಗುತ್ತೆ. ಇದು ಯಾವ ರೀತಿ ಆಯಿತು, ಏನಿದು ಶಾಹಿ ಡೈನೆಸ್ಟೀಸ್ ನೋಡೋಣ ಈಗ. ಆಫ್ಟರ್ ಮೊಹಮ್ಮದ್ ಗವಾನ್, ಬಹಮನಿ ಕಿಂಗ್ಡಮ್ ಡಿಡ್ ನಾಟ್ ಕಂಟಿನ್ಯೂ ಇಟ್ಸ್ ರೂಲ್ ಸ್ಟ್ರಾಂಗ್ಲಿ. ಮೊಹಮ್ಮದ್ ಗವಾನ್ ಮಿನಿಸ್ಟರ್ ಸತ್ತೋದ್ಮೇಲೆ ಏನಾಯಿತು, ಬಹಮನಿ ಕಿಂಗ್ಡಮಲ್ಲಿ ಅಂಥ ಸ್ಟ್ರಾಂಗ್ ರೂಲರ್ಸ್ ಯಾರೂ ಇರಲಿಲ್ಲ, ರೂಲ್ ಮಾಡೋಕ್ಕಾಗಲಿಲ್ಲ. ದಿ ಸುಲ್ತಾನ್ಸ್ ಹು ಕೇಮ್ ಟು ಪವರ್ ಆಫ್ಟರ್ ಮೊಹಮ್ಮದ್ ದಿ ಥರ್ಡ್ ವೆರ್ ಇನ್ಕಾಂಪಿಟೆಂಟ್ ಟು ರೂಲ್. ಮೊಹಮ್ಮದ್ ದಿ ಥರ್ಡ್ ಅಂತ ಹೇಳಿದ್ರೆ ಮೊಹಮ್ಮದ್ ಗವಾನ್ನ ಬಾಸ್ ಯಾರು, ಮೊಹಮ್ಮದ್ ದಿ ಥರ್ಡ್ ಅಂಡರಲ್ಲಿ ಮೊಹಮ್ಮದ್ ಗವಾನ್ ಪ್ರೈಮ್ ಮಿನಿಸ್ಟರ್ ಆಗಿದ್ದು. ಮೊಹಮ್ಮದ್ ದಿ ಥರ್ಡ್ ಆದಮೇಲೆ ಬಂದಂಥ ಸುಲ್ತಾನ್ಸ್ ಎಲ್ಲ ಬಂದು ಅಷ್ಟು ಪವರ್ಫುಲ್ ಇರಲಿಲ್ಲ, ಅಷ್ಟು ರೂಲ್ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆಫ್ಟರ್ ಮೊಹಮ್ಮದ್ ಥರ್ಡ್, ಮೊಹಮ್ಮದ್ ಕೇಮ್ ಟು ಪವರ್. ಮೊಹಮ್ಮದ್ ದಿ ಥರ್ಡ್ ಆದಮೇಲೆ ಇನ್ನೊಬ್ಬರು ಮೊಹಮ್ಮದ್ ಅನ್ನೋಂಥ ವ್ಯಕ್ತಿನ ಅಧಿಕಾರಕ್ಕೆ ಬರೋದು. ಬಟ್ ಈ ವಾಸ್ ಎ ಲಿಟಲ್ ಬಾಯ್ ಆ್ಯಂಡ್ ಕುಡ್ ನಾಟ್ ರೂಲ್ ದಿ ಕಿಂಗ್ಡಮ್. ಆದರೆ ಇವ್ನು ತುಂಬ ಚಿಕ್ಕ ವಯಸ್ಸು, ರೂಲ್ ಮಾಡೋಕ್ಕೆ ಆಗಲಿಲ್ಲ. ಚಿಕ್ಕ ಮಕ್ಕಳು ಯಾರೂ ಇಲ್ಲ ಅಂದ್ಬಿಟ್ಟು ಚಿಕ್ಕ ಮಕ್ಕಳನ್ನೇ ಅಧಿಕಾರಕ್ಕೆ ತಂದಿರ್ತಾರೆ. ದಿ ಲಾಸ್ಟ್ ಕಿಂಗ್ ವಾಸ್ ಸುಲ್ತಾನ್ ಕಲೀಮುಲ್ಲಾ ಶಾ. ಲಾಸ್ಟ್ ರಾಜ ಯಾರು ಈ ಬಹಮನಿ ಸುಲ್ತಾನೇಟ್ಗೆ ಅಂದರೆ ಸುಲ್ತಾನ್ ಕಲೀಮುಲ್ಲಾ ಶಾ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಆಫ್ಟರ್ ಹಿಸ್ ಡೆತ್ ಬಹಮನಿ ಕಿಂಗ್ಡಮ್ ವಾಸ್ ಬ್ರೋಕನ್ ಇಂಟು 5 ಸ್ಟೇಟ್ಸ್ ಆಫ್ ಶಾಹಿ. ಅಂದರೆ ನಾನು ಹೇಳಿದ್ನಲ್ಲ, ಬಹಮನಿ ಕಿಂಗ್ಡಮ್ನ ಪೀಸ್ ಆಗಿಬಿಡುತ್ತೆ, ಅವರೊಂದಷ್ಟು ಇವರೊಂದಷ್ಟು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಈ ರೀತಿ 5 ಭಾಗ ಆಗುತ್ತೆ. ಇದನ್ನು ಶಾಹಿ ಡೈನೆಸ್ಟೀಸ್ ಅಂತ ಕರಿತೀವಿ. ನೋಡಿರಿ, ಇದು ಹೆಸರುಗಳು ಬಂದಿದೆ, 5 ಹೆಸರು. ಇದು ಲಿಸ್ಟ್ ಮಾಡ್ಕೊಳ್ಳಿ, ನಿಮಗೆ ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳ್ತಾರೆ. ಆದಿಲ್ ಶಾಹೀಸ್ ಆಫ್ ಬಿಜಾಪುರ್ 2 ಒಂದೇ. ಆದಿಲ್ ಶಾಹಿ ಅಥವಾ ಆದಿಲ್ ಶಾ 2 ಒಂದೇ. ಬರೀದ್ ಶಾಹಿ ಆಫ್ ಬೀದರ್, ಕುತುಬ್ ಶಾಹಿ ಆಫ್ ಗೋಲ್ಕೊಂಡ, ನಿಜಾಮ್ ಶಾಹಿ ಆಫ್ ಅಹಮದ್ ನಗರ್, ಇಮಾದ್ ಶಾಹಿ ಆಫ್ ಬೆರಾರ್. ಈ ಥರ 5 ಭಾಗ ಆಗಿ ಡಿವೈಡ್ ಆಗುವಂಥದ್ದು. ಇದರಲ್ಲಿ ಆದಿಲ್ ಶಾಹೀಸ್ ಬಗ್ಗೆ ನೋಡೋಣ ನಾವು ಈ ಲೆಸನ್ನಲ್ಲಿ. ಆದಿಲ್ ಶಾಸ್ ಬಂದು ವಿಜಯಪುರದಿಂದ ರೂಲ್ ಮಾಡ್ತಾ ಇರ್ತಾರೆ, ಇವಾಗ ಬಿಜಾಪುರ ಅಂತ ಕರೀತಾರೆ ಅದನ್ನು. 1489ಇಂದ 1686ವರೆಗೂ ಇರ್ತಾರೆ. ನೋಡಿ, ಮೊದಲನೇದಾಗಿ ಇದರಲ್ಲಿ ಎಷ್ಟು ಜನ ರಾಜರಿದ್ದಾರೆ, ಯಾರ್ಯಾರು ಎಲ್ಲಿಂದ ಎಲ್ಲಿವರೆಗೂ ರೂಲ್ ಮಾಡಿದ್ರು ಅದರದ್ದು ಲಿಸ್ಟ್ ಇದೆ. ಇದು ನೀವೇ ಒಂದು ಟೆಕ್ಸ್ಟ್ ಬುಕ್ ತೆಗೆದು ಅಥವಾ ಇದನ್ನು ಪಾಸ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಬೋದು. ಯೂಸುಫ್ ಆದಿಲ್ ಖಾನ್ 1489ಇಂದ 1510ವರೆಗೂ ರೂಲ್ ಮಾಡೋದು ಈ ರೀತಿ.